ಇನ್ನು ಈ SSLC ಈ ಪಾಸ್ ಆಗೋವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು, ಅದಕ್ಕೇನು ಮಾಡಬೇಕು? ಹೀಗಾಗೇನು ಅಂತಂದರೆ ಈ ಮುಖ್ಯೋಪಾಧ್ಯಾಯರು ಸೇರಿದಂತೆ ಎಲ್ಲ ಮೇಸ್ಟ್ರುಗಳು ಒಂದಾದರೂ ಶಾಲೆಗೆ ಬೀಗನೇ ಹಾಕಬಾರ್ದು, ಬಾಗಲೇ ಹಾಕಬಾರ್ದು. 24x7 ಶಾಲೆ ಓಪನ್ ಇರಬೇಕು. ಗಂಡು ಮಕ್ಕಳು ಅಲ್ಲೇ ಇರಬೇಕು, ಹೆಣ್ಣು ಮಕ್ಕಳು ಬೇಕಿದ್ರೆ ಸಂಜೆ ಮೇಲೆ. ಈ ತರಹದ ಒಂದು ನಿರ್ಧಾರಕ್ಕೆ ಬರಲಾಯಿತು. ಸುರಪುರ ತಾಲೂಕಿನ ಕಕ್ಕೇರದ ಪ್ರೌಢಶಾಲೆ ಇದು. ಹೀಗಾಗೇನು ಅಂತಂದರೆ ಇಲ್ಲಿ ಗಂಡು ಮಕ್ಕಳು ಇಲ್ಲೇ ಇರ್ತಾರೆ, ಹೆಣ್ಣು ಮಕ್ಕಳು ಮಾತ್ರ ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗ್ತಾರೆ. ನಿರಂತರವಾಗಿ ಪಾಠ ಪ್ರವಚನಗಳು ನಡೆಯುತ್ತೆ. ನಿರಂತರವಾಗಿ ಶಿಕ್ಷಕರು ಅಲ್ಲೇ ಕೂತ್ಕೊಂಡಿರ್ತಾರೆ, ಗ್ರೂಪ್ ಸ್ಟಡೀಸ್ ಮಾಡ್ತಾರೆ. ಒಂದು ಒಳ್ಳೆ ಪ್ರಯತ್ನ ಇದು. ನಾವು ಸಾಯಂಕಾಲ ಸಮಯದಲ್ಲಿ ಎಕ್ಸ್ಟ್ರಾ ಟೈಮಲ್ಲಿ 5 ಗಂಟೆಯಿಂದ 6 ಗಂಟೆ ತನಕ ಹೆಣ್ಮಕ್ಳಿಗಾಗಿ ನಾವು ಸ್ಪೆಷಲ್ ಕ್ಲಾಸ್ ಹಾಕ್ಕೊಂಡಿದ್ದೀವಿ ಸರ್. ಆ ಹೆಣ್ಮಕ್ಳಿಗೆ ನಾವು ಕ್ಲಾಸ್ ಮಾಡ್ತೀವಿ, 6 ಗಂಟೆಗೆ ನಾವು ಮಕ್ಕಳನ್ನ ಬಿಟ್ಬಿಡ್ತೀವಿ ಸರ್. ಬಟ್ ಗಂಡು ಮಕ್ಕಳಿಗೆ ನಾವು ಇಲ್ಲೇ ವಸತಿ ಸಹಿತವಾಗಿ ನಾವು ಇಲ್ಲೇ ಹಾಕ್ಕೊಂಡಿದ್ದೀವಿ ಸರ್. ಏನೋ ಈ ಊಟದ ವ್ಯವಸ್ಥೆ ನಾವು ಮಾಡ್ಕೊಂಬಿಟ್ಟು ಮಕ್ಕಳಿಗೆ ನಾವು ಇಲ್ಲೇ ಇರುವಂತೆ ಮಾಡಿ ರಾತ್ರಿ ಸಮಯದಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ ಸರ್. ನಾವು 7 ಗಂಟೆಯಿಂದ 8 ಗಂಟೆವರೆಗೂ ಕನ್ನಡ, 8 ಗಂಟೆಯಿಂದ 9 ಗಂಟೆವರೆಗೂ ಕೂಡ ನಾವು ಇಂಗ್ಲೀಷು, 9 ಗಂಟೆಯಿಂದ 10:30ವರೆಗೂ ನಾವು ಗಣಿತ, ಬೆಳಗ್ಗೆ 5 ಗಂಟೆಗೆ ಒಬ್ಬರು ಎಬ್ಬಿಸ್ತಾರೆ ಸರ್ ಸೈನ್ಸು ನಡೆಯುತ್ತೆ. ಮತ್ತು 6ರಿಂದ 7 ಗಂಟೆವರೆಗೂ ಕೂಡ ಸೋಷಿಯಲ್ ಆಗುತ್ತೆ ಸರ್. ಒಬ್ಬರು ವಸತಿ ಸಹಿತವಾಗಿ ಇಲ್ಲಿ ಟೀಚರ್ ಇರ್ತಾರೆ ಸರ್. ಎಕ್ಸಾಮ್ ಹತ್ರ ಬರೋದ್ರಿಂದ ರೀ 10th ಅವ್ರು ಚಂದ ಪಾಸ್ ಆಗ್ಬೇಕು, ಉತ್ತಮ ಅಂಕಗಳು ಪಡಿಬೇಕಂತ್ರಿ ನಮಗೆ ರೀ ಸ್ವಲ್ಪ 8th 9th ರೀ ಜಲ್ದಿ ಕಳಿಸ್ತಾರೆ ರೀ. 4:15 ಹಂಗೆ ಕಳಿಸ್ತಾರೆ. ನಮಗೆ ರೀ ಸ್ವಲ್ಪ ಎಕ್ಸಾಮ್ ಹತ್ರ ಬರೋದ್ರಿಂದ ರೀ ಎಕ್ಸ್ಟ್ರಾ ಕ್ಲಾಸ್ ಅಂತ ಹೇಳಿ ಗುಂಪು ಅಧ್ಯಯನ ಮಾಡಕತ್ತಾರೆ ಇಲ್ರಿ. 6 ತನಕ ಇಟ್ಕೊತಾರೆ ಹೆಣ್ಮಕ್ಳಿಗೆ ರೀ. ಗಂಡು ಮಕ್ಳಿಗೆ ರೀ ನಾವು 6 ಅನ್ನೋಷ್ಟಿಗೆ ಮನೆಗೆ ಹೋಗ್ತೀವಿ. ಒಬ್ಬೊಬ್ರು ದೂರದಿಂದ ಬರ್ತೀವಲ್ರಿ, ಹ್ಞೂ ರೀ ಮನೆಗೆ ಹೋಗ್ತೀವಿ ರೀ. ಗಂಡು ಮಕ್ಳಿಗೆ ಇಲ್ಲೇ ಇರ್ತಾರೆ ರೀ. ರಾತ್ರಿ ಅವ್ರಿಗೆ ಬಾಗಿಲೆ ಮುಚ್ಚೋದ ಶಾಲೆ ಅಂತ ಮಾಡ್ಯಾರ, ಅವರು ಇಲ್ಲೇ ಇರ್ತಾರೆ ರೀ. ಅದಕ್ಕೆ ನಮಗೆ ಬಹಳ ಹೆಲ್ಪ್ ಆಗೈತೆ ರೀ. ಇದು ಗ್ರೂಪ್ ಸ್ಟಡಿ ಮಾಡ್ತೀವಿ ರೀ ಇಲ್ಲಿ ನಾವು ರೀ 6 ತನಕ. ನೂತನವಾಗಿ ನಮ್ಮ ಬಸಯ್ಯ ಸ್ವಾಮಿ ಗುರುಗಳವರು ಬಾಗಿಲು ಮುಚ್ಚದಂಥ ಶಾಲೆ ಎಂದು ಆರಂಭ ಮಾಡಿದ್ದಾರೆ. ಇದು 3ನೇ ವರ್ಷ. ಆಮೇಲೆ ವಿಶೇಷವಾಗಿ ಅವರು ಬಂದ ನಂತರ ಮಕ್ಕಳಲ್ಲಿ ಶಿಸ್ತು ಕಾಣಕತ್ತೈತೆ. ಶಿಸ್ತು ಎಂಬುದು ನಮ್ಮ ಕಕ್ಕರದಲ್ಲಿ ತುಂಬ ಹಾಳಾಗಿತ್ತು. ಆ ಶಿಸ್ತನ್ನು ನಾವು ಇದೇ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ಅದು ಮರೀಚಿಕೆ ಆಗಿತ್ತು. ಈ ಪುನಃ ನಾವು 3 ವರ್ಷದಿಂದ ಮತ್ತೆ ಕಾಣಕತ್ತೀವಿ. ತುಂಬ ಸಂತೋಷದ ವಿಷಯ.